ಎಲ್ಲರಿಗೂ ನಮಸ್ಕಾರ. 3 ತಿಂಗಳಾದ್ಮೇಲೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ನಿಮಗೆಲ್ಲ ನೆನಪಿದ್ರೆ ಹೋದ ವರ್ಷ ಏನು ನನ್ನ ಕಮಿಷನಿಂಗ್ ಆಗಿತ್ತು, ಪ್ರಾದೇಶಿಕ ಸೇನೆ ಭಾರತೀಯ ಸೇನೆಯ ಒಂದು ಲೆಫ್ಟಿನೆಂಟ್ ಆಗಿ ಕಮಿಷನಿಂಗ್ ಆಗಿದ್ದೆ. ಕಾಶ್ಮೀರಲ್ಲಿ ಟ್ರೈನಿಂಗ್ ಮುಗಿಸಿ ಬಂದಿದ್ದೆ. ಈ ವರ್ಷ ಜುಲೈ 4ನೇ ತಾರೀಕು ನಿಮಗೆಲ್ಲ ಹೇಳಿ ಆಶೀರ್ವಾದ ತಗೊಂಡು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಡೆಹರಾಡೂನ್ ಉತ್ತರಾಖಂಡ ರಾಜ್ಯದಲ್ಲಿ ಅಲ್ಲಿ ನನ್ನ ಟ್ರೈನಿಂಗ್ಗೋಸ್ಕರ ಹೋಗಿದ್ದೆ. ಹೋದ ವಾರ ಟ್ರೈನಿಂಗ್ ಮುಗಿಸಿ ಸಕ್ಸಸ್ಫುಲ್ ಆಗಿ ವಾಪಸ್ ಬಂದಿದ್ದೀನಿ. ಯಾಕೆ ಮೇಡಮ್ ಇಷ್ಟು ದಿನ ಆ್ಯಕ್ಟಿವ್ ಆಗಿಲ್ಲ, ಸೋಷಿಯಲ್ ಮೀಡಿಯಲ್ಲೂ ಕಾಣಿಸ್ಕೋತಾ ಇಲ್ಲ, ಎಲ್ಲೂ ಕಾಣಿಸ್ಕೋತಾ ಇಲ್ಲ, ಪಾರ್ಟಿಯಲ್ಲಿ ಪೊಲಿಟಿಕಲ್ ಕೆಲಸದಲ್ಲಿ ಅಥವಾ ರಾಜಾಜಿನಗರದಲ್ಲಿ ಅಂತ ಕೇಳ್ತಾ ಇದ್ರಿ. ಇದು ರೀಸನ್. ಕಳೆದ 3 ತಿಂಗಳಿಂದ ನಾನು ಆರ್ಮಿ ಟ್ರೈನಿಂಗಲ್ಲಿದ್ದೆ. ಏನು ಆ ಒಂದು ವಿಡಿಯೋ ನಾನು ಹೊಡ್ತೀನಿ ಅಂತ ಹೇಳಿದಾಗ ನಿಮ್ಮ ರೆಸ್ಪಾನ್ಸ್ ಇತ್ತು, ನಿಮ್ಮ ಆಶೀರ್ವಾದ ಇತ್ತು, ಅದಕ್ಕೆ ನಾನು ಚಿರಋಣಿ. ಜೊತೆಗೆ ನನ್ನ ಹಬ್ಬಕ್ಕೆ ಕೂಡ ತುಂಬ ಜನ ವಿಶ್ ಮಾಡಿದ್ದೀರಿ. ನಾನು ರೆಸ್ಪಾಂಡ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮಗೆ ಫೋನ್ ಅಲೌಡ್ ಇರಲಿಲ್ಲ ಅಲ್ಲಿ, ಜೊತೆಗೆ ಸೋಷಿಯಲ್ ಮೀಡಿಯಾ ಯಾರು ಯೂಸ್ ಮಾಡೋ ಹಾಗಿರಲಿಲ್ಲ. ಇವಾಗ ಟ್ರೈನಿಂಗ್ ಬಗ್ಗೆ ಹೇಳಬೇಕಂದ್ರೆ ದೀಸ್ ಆರ್ ದ ಬೆಸ್ಟ್ ಡೇಸ್ ಆಫ್ ಮೈ ಲೈಫ್ ಆ್ಯಂಡ್ ದ ಮೋಸ್ಟ್ ಡಿಫಿಕಲ್ಟ್ ಡೇಸ್ ಆಫ್ ಮೈ ಲೈಫ್. ಆ ಟ್ರೈನಿಂಗ್ ತುಂಬ ಕಷ್ಟ ಇತ್ತು. ನಾನು 3 ತಿಂಗಳು ಮಾಡಿರೋದನ್ನು ಈ ರೆಗ್ಯುಲರ್ ಆರ್ಮಿ ಆಫೀಸರ್ಸ್ ಅಂತೂ 1 ವರ್ಷ ಮಾಡ್ತಾರೆ. ತುಂಬ ಕಷ್ಟದ ಟ್ರೈನಿಂಗ್. ಆದರೂ ನಿಮ್ಮೆಲ್ಲರ ಆಶೀರ್ವಾದದಿಂದ ಸಕ್ಸಸ್ಫುಲ್ಲಾಗಿ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ. ಜೊತೆಗೆ ಎಲ್ಲರೂ ನನ್ನ ಕೇಳಿದಾಗ ವಾಟ್ ವೇರ್ ದ ಬೆಸ್ಟ್ ಡೇಸ್ ಅಂತ ಹೇಳಿದಾಗ ನಾನು ಇಷ್ಟು ದಿನ ಕೊಲಂಬಿಯಾ ಯೂನಿವರ್ಸಿಟಿ ಅಂತ ಹೇಳ್ತಿದ್ದೆ. ಇಟ್ ವಾಸ್ ಎನ್ ಇಂಟೆಲೆಕ್ಚುವಲ್ ಜರ್ನಿ ನ್ಯೂಯಾರ್ಕಲ್ಲಿ ನಾನು ಓದುವಾಗ ಅಂತ. ಬಟ್ ಇವಾಗ ಅನ್ಸುತ್ತೆ ದ ಬೆಸ್ಟ್ ಡೇಸ್ ಆ್ಯಂಡ್ ದ ಮೋಸ್ಟ್ ಡಿಫಿಕಲ್ಟ್ ಡೇಸ್ ಆಫ್ ಮೈ ಲೈಫ್ ಇಸ್ ದಿಸ್ ಜರ್ನಿ ಆಫ್ ಸ್ಟ್ರೆಂತ್ ಅಟ್ ಇಂಡಿಯನ್ ಮಿಲಿಟರಿ ಅಕಾಡೆಮಿ. ತುಂಬ ಪುಣ್ಯ ಮಾಡಿದೆ ಅನಿಸುತ್ತೆ, ಯಾಕಂದರೆ ಅಲ್ಲಿ ಟ್ರೈನಿಂಗ್ ತೊಗೊಂಡು ವಾಪಸ್ ಸಿವಿಲ್ ಲೈಫಿಗೆ ಬರೋದಿದೆಯಲ್ಲ, ಇದು ಎಲ್ಲರಿಗೂ ಸಿಗೋದಿಲ್ಲ. ಇವಾಗ ಎಲ್ಲದಕ್ಕಿಂತ ಮುಖ್ಯವಾಗಿ ಈ ಟ್ರೈನಿಂಗ್ ತಗೊಂಡ ಮೇಲೆ ನನಗನ್ಸೋದು ನನಗಿನ್ನೂ ಹೆಚ್ಚು ಜವಾಬ್ದಾರಿ ಬಂದಿದೆ. ಬೋತ್ ನಾನೇನು ಪೊಲಿಟಿಕಲ್ ಲೈಫಲ್ಲಿ ಆಗ್ಬೋದು ಆ್ಯಂಡ್ ಆ್ಯಸ್ ಅ ಪಾರ್ಟ್ ಆಫ್ ಇಂಡಿಯನ್ ಆರ್ಮಿ ಇದ್ದೀನಿ. ನನ್ನ ಕಂಡಕ್ಟ್ ಆಗ್ಬೋದು, ನನ್ನ ಮಾತಾಡೋ ರೀತಿ ಆಗ್ಬೋದು, ನನ್ನ ರೆಸ್ಪಾನ್ಸ್ ಯಾವುದಕ್ಕೆ ಆಗ್ಬೋದು, ಪಬ್ಲಿಕ್ ಸರ್ವಿಸಲ್ಲಿದ್ದೀನಿ. ತುಂಬ ಜವಾಬ್ದಾರಿಯುತವಾಗಿ ನಾನು ರೆಸ್ಪಾಂಡ್ ಮಾಡಬೇಕು ಅನ್ನೋದು ಕಲಿತೆ. ಈ ಒಂದು 3 ತಿಂಗಳೇನಿತ್ತು, ಐ ಬಿಕೇಮ್ ಮೋರ್ ಸ್ಟ್ರಾಂಗ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅಂತ ಹೇಳಬಲ್ಲೆ. ನಾನು ಚೂಸ್ ಮಾಡಿರುವಂತಹ 2 ಕ್ಷೇತ್ರ, ಪೊಲಿಟಿಕ್ಸ್ ಆ್ಯಂಡ್ ಇಂಡಿಯನ್ ಆರ್ಮಿ, ವೆರಿ ಡಿಮ್ಯಾಂಡಿಂಗ್, ವೆರಿ ಚಾಲೆಂಜಿಂಗ್. ಬಟ್ 2 ಹ್ಯಾಂಡಲ್ ಮಾಡುವಂತಹ ಶಕ್ತಿ ದೇವ್ರು ಕೊಟ್ಟಿದ್ದಾನೆ ನನಗೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮೆಲ್ಲರ ಆಶೀರ್ವಾದ ಇದೆ ನನ್ನ ಮೇಲೆ. ಇಷ್ಟು ಹೇಳ್ತಾ ಐ ಆಮ್ ಬ್ಯಾಕ್ with more passion, more rigor and more strength and at your service. ಇಷ್ಟು ಹೇಳ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ. ಧನ್ಯವಾದಗಳು.